ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹಿಂದೂಗಳ ಪಾಲಿನ ಹೊಸ ವರ್ಷವಾದಂತಹ ಯುಗಾದಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯುಗಾದಿ ತಿಥಿ ಅಂದರೆ ಪ್ರತಿಪಾದದ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ನಾವು ಯುಗಾದಿ ಹಬ್ಬಕ್ಕೋಸ್ಕರ ಮನೆಯನ್ನಾಗಿರ್ಬೋದು, ದೇವರ ಮನೆಯನ್ನಾಗಿರ್ಬೋದು, ದೇವರ ಸಾಮಗ್ರಿಗಳನ್ನಾಗಿರ್ಬೋದು ಯಾವಾಗ ಸ್ವಚ್ಛ ಮಾಡಬೇಕು, ಯುಗಾದಿ ಹಬ್ಬದ ದಿವಸ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಈ ವರ್ಷ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ ಅಂತ ತಿಳ್ಕೊಳ್ಳೋಣ. ಅನಂತರ ಯುಗಾದಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ವರ್ಷ ಯುಗಾದಿ ಅಮಾವಾಸ್ಯೆ ಹಾಗೆ ಯುಗಾದಿ ಹಬ್ಬ ಎರಡೂ ಕೂಡ ಒಂದೇ ದಿವಸ ಬಂದಿದೆ. ಯುಗಾದಿ ಅಮಾವಾಸ್ಯೆಯ ತಿಥಿ ಮಾರ್ಚ್ 18ನೇ ತಾರೀಕು ಬುಧವಾರ ದಿವಸನೇ ಆರಂಭವಾಗ್ತಾ ಇದೆ. ಆದರೆ ಸೂರ್ಯ ಉದಯ ಆಗುವಂಥ ತಿಥಿ ಅವತ್ತಿನ ದಿವಸ ಇರೋದಿಲ್ಲ. ಹಾಗಾಗಿ ನಾವು ಮಾರ್ಚ್ 19ನೇ ತಾರೀಕಿನ ದಿವಸನೇ ಯುಗಾದಿ ಅಮಾವಾಸ್ಯೆ ಅಂತ ಪರಿಗಣನೆ ಮಾಡಬೇಕಾಗತ್ತೆ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 18ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 8 ಗಂಟೆ 28 ನಿಮಿಷಕ್ಕೆ ಆರಂಭವಾಗಿ ಮಾರ್ಚ್ 19ನೇ ತಾರೀಕು 6 ಗಂಟೆ 55 ನಿಮಿಷಕ್ಕೆ ಅಂತ್ಯವಾಗುತ್ತೆ. ಇನ್ನು ಯುಗಾದಿ ಹಬ್ಬ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಮಾರ್ಚ್ 19ನೇ ತಾರೀಕು ಗುರುವಾರ ದಿವಸ ಬಂದಿದೆ. ಇವಾಗ ಯುಗಾದಿಯ ತಿಥಿ ಅಂದರೆ ಪಾಡ್ಯದ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಪ್ರತಿಪಾದದ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಬೆಳಗ್ಗೆ 6 ಗಂಟೆ 52 ನಿಮಿಷಕ್ಕೆ ಆರಂಭವಾಗಿ ಮಾರ್ಚ್ 20ನೇ ತಾರೀಕು ಶುಕ್ರವಾರದ ದಿವಸ ಬೆಳಗಿನ ಜಾವ 4 ಗಂಟೆ 52 ನಿಮಿಷಕ್ಕೆ ಪ್ರತಿಪಾದದ ತಿಥಿ ಅಂತ್ಯವಾಗುತ್ತೆ. ಪ್ರತಿಪಾದ ಅಂದ್ರೂ ಒಂದೇ, ಪಾಡ್ಯ ಅಂದ್ರೂ ಒಂದೇ, ಎರಡು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯುಗಾದಿ ಪ್ರತಿಪಾದದ ತಿಥಿ ಆರಂಭವಾಗೋ ಅಷ್ಟರಲ್ಲಿ ಯುಗಾದಿ ಅಮಾವಾಸ್ಯೆ ತಿಥಿ ಮುಗಿದೋಗಿರುತ್ತೆ. ಹಾಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಯಾವ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ಗುರುವಾರದ ದಿವಸ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರ ದಿವಸ ರಾಹುಕಾಲ ಒಂದನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿಯೂ ಕೂಡ ನೀವು ಸಾಯಂಕಾಲದ ಒಳಗಡೆ ಪೂಜೆಯನ್ನು ಮಾಡ್ಬೋದು. ಇನ್ನು ಇವಾಗ ಯುಗಾದಿ ಹಬ್ಬಕ್ಕೂ ಮುಂಚೆ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು, ಹಾಗೆ ದೇವರ ಮನೆಯನ್ನು ದೇವರ ಸಾಮಗ್ರಿಗಳನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅಂತ ಕೇಳೋದಾದರೆ ನೀವು ಮನೆಯನ್ನು ಯುಗಾದಿಗೂ ಮುಂಚೆ ಒಂದು ವಾರಕ್ಕೆ ಮುಂಚೆ ಅಥವಾ 15 ದಿವಸಕ್ಕೆ ಮುಂಚೆನೇ ಕ್ಲೀನ್ ಮಾಡ್ಕೊಬೋದು. ಅಂದರೆ ಧೂಳು ತೆಗೆಯುವಂಥದ್ದು ಈ ರೀತಿ ಕೆಲಸಗಳನ್ನು ಆದಷ್ಟು ಶುಕ್ರವಾರ ಮಂಗಳವಾರದ ದಿವಸ ಬಿಟ್ಟು ಬೇರೆ ದಿನ ಮಾಡಿಕೊಂಡ್ರೆ ಒಳ್ಳೆಯದು. ಶುಕ್ರವಾರ ಮಂಗಳವಾರದ ದಿವಸ ಮಾತ್ರ ಮಾಡಬಾರ್ದು. ಇನ್ನು ದೇವ್ರ ಮನೆ ವಿಚಾರಕ್ಕೆ ಬಂದ್ರೂ ಕೂಡ ಹಾಗೆಯೇ ಆದಷ್ಟು ತುಂಬಾ ಬೇಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಡಿ. ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆ ಇರುತ್ತೆ, ಹಾಗೆ ಇನ್ನು ಬೇರೆ ಸೂತಕಗಳಿರ್ಬೋದು. ಹಾಗಾಗಿ ಗುರುವಾರ ಹಬ್ಬ ಇರೋದ್ರಿಂದ ನೀವು ಬುಧವಾರದ ದಿವಸ ದೇವ್ರ ಮನೆ ಸ್ವಚ್ಛ ಮಾಡಿಕೊಂಡು ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಬೋದು. ಅಷ್ಟು ಹತ್ತಿರದಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅನ್ನೋರು ಸೋಮವಾರದ ದಿವಸನೇ ನೀವು ದೇವ್ರ ಮನೆಯನ್ನು ಅಥವಾ ದೇವರ ಸಾಮಗ್ರಿಗಳನ್ನು ಸ್ವಚ್ಛ ಮಾಡ್ಬೋದಾಗಿರುತ್ತೆ. ಇನ್ನು ಏಕಾದಶಿ ದಿವಸ ನೀವು ದೇವರ ಮನೆ ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಅವತ್ತು ದೇವ್ರ ಸಾಮಗ್ರಿಗಳನ್ನು ತೊಳೆಯೋದಕ್ಕಾಗಿರ್ಬೋದು ಅಥವಾ ದೇವ್ರ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾದಂಥ ದಿವಸ ಏಕಾದಶಿ ದಿವಸ. ಇನ್ನು ಮನೆಯನ್ನು ಸ್ವಚ್ಛ ಮಾಡುವಾಗ ಆದಷ್ಟು ಮನೆಯಲ್ಲಿ ನೀವು ಉಪಯೋಗಿಸದೇ ಇರೋವಂಥ ವಸ್ತುಗಳು, ನಿಮಗೆ ಅವಶ್ಯಕತೆ ಇಲ್ಲದೇ ಇರೋವಂಥ ವಸ್ತುಗಳನ್ನು ಮನೆಯಿಂದ ತೆಗೆದು ಹೊರಹಾಕಿ ಆದಷ್ಟು ಯಾರಿಗಾದ್ರೂ ಉಪಯೋಗ ಆಗುವಂಥ ವಸ್ತುಗಳಿದ್ದರೆ ಅವ್ರಿಗೆ ಕೊಟ್ಬಿಟ್ರೇ ಒಳ್ಳೆಯದು. ಕಿಟಕಿ ಬಾಗಿಲುಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಗೆ ಎಲ್ಲೂ ಕೂಡ ಸ್ವಲ್ಪನೂ ಜಾಡಿಲ್ಲದೆ ಇರೋ ಥರ ಧೂಳನ್ನೆಲ್ಲ ತೆಗೆದು ಕೊನೆಗೆ ಮನೆ ಒರೆಸೋವಂಥ ನೀರಿಗೆ ಗಂಜಲ ಅಂದರೆ ಗೋಮೂತ್ರವನ್ನು, ಅರಿಶಿನವನ್ನು, ಉಪ್ಪನ್ನು ಹಾಗೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ಮನೆಯನ್ನು ಒರೆಸಿದ್ರೆ ಇಡೀ ಮನೆ ಸ್ವಚ್ಛ ಆದಂಗೆ ಆಗುತ್ತೆ, ಶುದ್ಧಿ ಆದಂಗೆ ಆಗುತ್ತೆ. ನೀವು ಆರಾಮಾಗಿ ಯುಗಾದಿ ಹಬ್ಬದ ಪೂಜೆಯನ್ನು ಮಾಡ್ಕೊಬೋದು. ಇನ್ನು ಯುಗಾದಿ ಹಬ್ಬದ ಹಿಂದಿನ ದಿವಸ ಅಮಾವಾಸ್ಯೆ ತಿಥಿ ಇರುತ್ತೆ. ಅವತ್ತಿನ ದಿವಸ ನೀವು ಮನೆಗೆ ಹಾಗೆ ನಿಮಗೂ ಕೂಡ ದೃಷ್ಟಿಯನ್ನು ತೆಗೆದು ದೃಷ್ಟಿಯನ್ನು ನಿವಾಳಿಸ್ಕೊಂಡ್ರೆ ಒಳ್ಳೆಯದು. ಹಾಗೆ ಮನೆಗೂ ಕೂಡ ಒಂದು ಆಲುವೇರ ಗಿಡನಾಗಿರ್ಬೋದು ಅಥವಾ ಬೂದುಗುಂಬಳಕಾಯಿ ಆಗಿರ್ಬೋದು, ಸ್ಫಟಿಕದ ಕಲ್ಲಾಗಿರ್ಬೋದು ಅಥವಾ ಅಂಕೋಲೆ ಕಡ್ಡಿನಾಗಿರ್ಬೋದು ತೊಗೊಂಡು ಬಂದು ಅದನ್ನು ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮನೆಗೆ ದೃಷ್ಟಿಯನ್ನು ನಿವಾಳಿಸಿ ಅದನ್ನು ಯುಗಾದಿ ಹಬ್ಬದ ಹಿಂದಿನ ದಿವಸ ಸಾಯಂಕಾಲ ಮನೆ ಮುಂದೆ ಅಥವಾ ಮನೆ ಒಳಗಡೆ ಕಟ್ಟಿದ್ರೆ ತುಂಬಾ ಶ್ರೇಷ್ಠ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮೇಲೆ ಬೀಳೋದಿಲ್ಲ, ನಿಮ್ಮ ಮನೆ ಮೇಲಾಗಿರ್ಬೋದು ಬೀಳೋದಿಲ್ಲ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ಯುಗಾದಿ ಹಬ್ಬಕ್ಕೂ ಮುಂಚೆ ದೇವ್ರ ಮನೆಯನ್ನು ನಿಮ್ಮ ಮನೆಯನ್ನು ಯಾವಾಗ ಸ್ವಚ್ಛಗೊಳಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ.
ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.